ಆದ್ರೆ ನೋಡಿ ಹೆಣ್ಣಿಗೆ ಯಾವತ್ತೂನುವೆ ತಾಯಿಯ ಒಂದು ಮನೆ ಏನಿದೆಯಲ್ಲ, ಅದು ಸ್ಥಿರ ಅಲ್ಲ ಅನ್ನೋದನ್ನ ಒಂದು ಸತ್ಯ ಗೊತ್ತಿದ್ರೂ ಅದನ್ನೇನು ಮರೆತು ಬದುಕ್ತಿರ್ತಾರೆ. ಒಂದು ಹೆಣ್ಣು ಅಪ್ಪ ಅಮ್ಮನ ಜೊತೆ ಹುಟ್ಟಿ ಬೆಳೆದು ದೊಡ್ಡವಳಾಗ್ತಾಳೆ. ಸೊ ಅದಾದ್ಮೇಲೆ ಕೊನೆಗೆ ಸೇರಬೇಕಾಗಿರೋದು ಗಂಡನ ಮನೆ ಆ್ಯಂಡ್ ಕೊನೆ ಆಗ್ಬೇಕಾಗಿರೋದು ಗಂಡನ ಮನೆ. ಎಷ್ಟೋ ಜನ ಹೆಣ್ಮಕ್ಳು ಕೌನ್ಸಿಲಿಂಗಲ್ಲಿ ನನ್ನ ಹತ್ರ ಹೇಳ್ಕೊತಿರ್ತಾರೆ, "ಸರ್ ಗಂಡ ಅಂಡರ್‌ಸ್ಟ್ಯಾಂಡ್ ಮಾಡ್ಕೊಳ್ತಾ ಇಲ್ಲ. ತುಂಬಾ ಕಷ್ಟ ಅನ್ನಿಸ್ತಾ ಇದೆ ಬದುಕು. ನನ್ನ ಕೈಲಿ ಇದನ್ನ ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ ಸರ್. ಏನ್ ಮಾಡಿದ್ರೂನು ನನಗೆ ನನ್ನ ಆ ಒಂದು ಮೂಡಿಂದ ಡಿಪ್ರೆಷನ್ನಿಂದ ನಂಗೆ ಆಚೆ ಬರೋಕ್ ಆಗ್ತಿಲ್ಲ" ಅಂತ ಹೇಳ್ತಾರೆ. ಸೊ ಅಂಥ ಹೆಣ್ಮಕ್ಳಿಗೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನ ಶೇರ್ ಮಾಡ್ತಾ ಹೋಗ್ತೀನಿ. ತುಂಬಾ ಹಾನೆಸ್ಟ್ ಆಗಿ ನನಗೆ ಅನ್ಸಿದ್ದನ್ನ ನಾನು ಪಾಯಿಂಟ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಒಳ್ಳೆ ವಿಚಾರದಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ. ಸೊ ಕೊನೆ ತನಕ ನೋಡಿ, ಡೆಫಿನೆಟ್ಲಿ ಒಂದು ಕ್ಲಾರಿಟಿ ಅಂತೂ ಸಿಕ್ಕೇ ಸಿಗತ್ತೆ. ಓಕೆನಾ? ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನಿಮ್ಮಲ್ಲಿ ಮನಸ್ಸಲ್ಲಿರ್ತಕ್ಕಂಥ ಮಾತುಗಳ ಜೊತೆ ಹಂಚ್ಕೋಬೇಕು, ಮಾತಾಡಬೇಕು ಅಥವಾ ಸಜೆಷನ್ ಬೇಕು ಅಂದರೆ ಚಾರ್ಜಸ್ ಇರುತ್ತೆ. ಸೊ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಹಾಗೇನೇ PDF ಏನಾದ್ರು ಬೇಕು ಅಂದರೆ ಬ್ರೇಕಪ್ ಆಗಿರೋರಿಗೆ PDF ಇರುತ್ತೆ, ಅದಕ್ಕೂ ಸ್ಮಾಲ್ ಚಾರ್ಜಸ್ ಇರುತ್ತೆ. ಸೊ ಕಾಂಟ್ಯಾಕ್ಟ್ ಮಾಡ್ಬೋದು. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನೋಡಿ, ಹೆಣ್ಣಿಗೆ ಯಾವತ್ತೂನುವೆ ತಾಯಿಯ ಒಂದು ಮನೆ ಏನಿದೆಯಲ್ಲ, ಅದು ಸ್ಥಿರ ಅಲ್ಲ ಅನ್ನೋದನ್ನ ಒಂದು ಸತ್ಯ ಗೊತ್ತಿದ್ರೂ ಅದನ್ನೇನು ಮರೆತು ಬದುಕ್ತಿರ್ತಾರೆ. ಆವಾಗ ರೀಕಾಲ್ ಮಾಡ್ಕೊಳ್ಳಿ. ಯಾವತ್ತೂ ಹೆಣ್ಣಿಗೆ ಗಂಡನ ಮನೆನೇ ಸ್ಥಿರ. ಫೈನಲಿ ಇದು ಭಗವಂತನ ಸೃಷ್ಟಿ. ಓಕೆ. ಯಾಕೆಂತ ಹೇಳಿದ್ರೆ ಒಂದು ಹೆಣ್ಣು ಅಪ್ಪ ಅಮ್ಮನ ಜೊತೆ ಹುಟ್ಟಿ ಬೆಳೆದು ದೊಡ್ಡವಳಾಗ್ತಾಳೆ. ಸೊ ಅದಾದ್ಮೇಲೆ ಕೊನೆಗೆ ಸೇರಬೇಕಾಗಿರೋದು ಗಂಡನ ಮನೆ ಆ್ಯಂಡ್ ಕೊನೆ ಆಗ್ಬೇಕಾಗಿರೋದು ಗಂಡನ ಮನೆನೇ. ಅಂದ್ರೆ ಒಂದು ನದಿ, ಒಂದು ಸಣ್ಣ ಹಳ್ಳ ಹುಟ್ಟಿ ನದಿ ಸೇರಿ ಆ ನದಿ ಸಮುದ್ರಕ್ಕೆ ಹೇಗೆ ಸೇರುತ್ತೋ ಹಾಗೇನೆ ಒಂದು ಹೆಣ್ಣು ಕೂಡ ಅಷ್ಟೇನೆ. ಸೊ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನೀವು ಬಾಳಿ ಬದುಕಬೇಕಾಗಿರೋದು ಗಂಡನ ಮನೆನಲ್ಲೇ. ಅಲ್ಲಿ ಕಷ್ಟನೋ ಸುಖನೋ ಮತ್ತೊಂದು ಆಮೇಲೆ ಥಿಂಕ್ ಮಾಡೋಣ. ಫಸ್ಟು ಈ ವಿಚಾರನ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳೋದು, ನಿಮ್ಮ ಗಂಡ ನಿಮ್ಮನ್ನ ಹ್ಯಾಗೆ ಟ್ರೀಟ್ ಮಾಡ್ತಾನೆ, ಮತ್ತೊಂದೇನು ಎಲ್ಲ ಸೆಕೆಂಡ್ ವಿಚಾರ. ಫಸ್ಟು ನಿಮ್ಮ ಒಂದು ಹುಟ್ಟು ಮತ್ತೆ ಅಂತ್ಯ ಎಲ್ಲಿ ಭಗವಂತನ ಸೃಷ್ಟಿ ಇದೆ ಅದನ್ನ ರೀಕಾಲ್ ಮಾಡ್ತಾ ಬದುಕಿ. ಸೆಕೆಂಡ್ ಪಾಯಿಂಟ್ ಅಂದ್ರೆ ಕಷ್ಟನೋ ಸುಖನೋ ಬದುಕೋದನ್ನ ಶುರು ಮಾಡಿ. ನಾನು ಹೇಳ್ತಾ ಇರೋದು, ಅಲ್ಲಿ ನಿಮಗೆ ತುಂಬಾ ಚಿತ್ರಹಿಂಸೆ ಅನ್ನಿಸ್ತಾ ಇರ್ಬೋದು, ಮತ್ತೊಂದು ಇನ್ನೊಂದು ಪ್ರಾಬ್ಲಮ್ ಅನ್ನಿಸ್ತಾ ಇರ್ಬೋದು. ಹಾಗಂದ್ ಮಾತ್ರಕ್ಕೆ ಅಲ್ಲಿ ನಂಗೆ ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ ಅಂದ ಒಂದೇ ಒಂದು ಕಾರಣಕ್ಕೆ ನೀವು ತವ್ರ ಮನೆಗೆ ಅಗೇನ್ ಬಂದ್ಬಿಟ್ರೆ, ನಿಮ್ಮ ಬದುಕಲ್ಲಿ ನೀವು ತುಂಬಾ ಬಹಳ ಬೇಗ ಸೋಲನ್ನು ಒಪ್ಕೋತಾ ಇದ್ದೀರಿ. ತುಂಬಾ ಬಹಳ ಬೇಗ ಹೆದರ್ತಾ ಇದ್ದೀರಿ. ತುಂಬಾ ಬಹಳ ಬೇಗ ನಿಮ್ಗೆ ಏನು ಅಂತ ಹೇಳಿದ್ರೆ ನಿಮ್ಮ ವೀಕ್‌ನೆಸ್ ನೀವೇ, ಯೆಸ್ ನಾನು ವೀಕ್ ಆಗಿದ್ದೀನಿ ಅಂತ ಪ್ರೂವ್ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಸೊ ನಾನು ಹೇಳೋದೇನಂತ ಹೇಳಿದ್ರೆ, ಎಂಥದೇ ಪ್ರಾಬ್ಲಮ್ ಇದ್ರೂ ಕೂಡ ಅದನ್ನ ಹ್ಯಾಂಡಲ್ ಮಾಡುವಂತ ಶಕ್ತಿ ಈ ಜಗತ್ತಲ್ಲಿ ಬಹುಶಃ ಯಾರಿಗಾರಿದ್ರೆ ಅದು ಹೆಣ್ಣಿಗೆ ಮಾತ್ರ. ಅಷ್ಟು ಗಂಡಿನಕ್ಕಿಂತ ಜಾಸ್ತಿ ಪವರ್‌ಫುಲ್ ಒಂದು ಯೋಚನೆದಲ್ಲಾಗ್ಲಿ ಅಥವಾ ಕೆಲಸ ಮಾಡೋದ್ರಲ್ಲಾಗ್ಲಿ ಎಲ್ಲಾದ್ರಿಗೂ ಹೆಣ್ಮಕ್ಳು ಸ್ಟ್ರಾಂಗು ಗುರು ಅಂತ ಸುಮ್ನೆ ಹೇಳಲ್ಲ. ಸೊ ಕಷ್ಟನೋ ಸುಖನೋ ಆ ಪ್ರಾಬ್ಲಮ್ ಅನ್ನ ಹ್ಯಾಂಡಲ್ ಮಾಡುವಂತದ್ದನ್ನ ಕಲಿಯೋದು ಆಕ್ಚುಲಿ ತುಂಬಾ ಮುಖ್ಯ. ಅದನ್ನ ಕಲೀರಿ. ನಿಮ್ಮ ಬದುಕು ಗಂಡನ ಮನೆಯಲ್ಲೇ ಆಗ್ಬೇಕು ಆ್ಯಂಡ್ ಅಲ್ಲಿ ಹ್ಯಾಂಡಲ್ ಮಾಡುವಂಥದ್ದಾಗಬೇಕು. ಎಂಥದೇ ಪ್ರಾಬ್ಲಮ್ ಇದ್ರೂ ಕೂಡ ಸರಿಪಡಿಸುವಂಥ ಎಲ್ಲ ಕೆಪಾಸಿಟಿ ನಿಮ್ಮಲ್ಲಿದೆ. ಇದನ್ನ ಮರಿಬೇಡಿ. ಜಸ್ಟ್ ರೀಕಾಲ್ ಮಾಡ್ತಾ ಇದ್ದೀನಿ ಪಾಯಿಂಟ್‌ಗಳ ಮುಖಾಂತರ ಅಷ್ಟೇನೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಮತ್ತೆ ತವರು ಮನೆಗೆ ಹೋದ್ರು ಲೈಕ್ ಬೆಲೆ ಇರಲ್ಲ. ನೀವು ಎಕ್ಸಾಂಪಲ್ ಇಲ್ಲಿ ನಂಗೆ ಪ್ರಾಬ್ಲಮ್ ಆಗ್ತಿದೆ ಅಥವಾ ಕಂಫರ್ಟ್ ಆಗ್ತಿಲ್ಲ, ತಂದೆ ತಾಯಿ ನೆನಪಾಗ್ತಾರೆ. ಹೋಗಿ ಬನ್ನಿ ತಂದೆ ತಾಯಿ ಮನೆಗೆ. ಅದು ಅವಾಗವಾಗ ನೆಪವಾಗಿರ್ಬೇಕು, ನೆನಪು ಆಗಿರ್ಬೇಕು. ಆದ್ರೆ ಶಾಶ್ವತ ಮನೆ, ಇನ್ನೊಂದು ತವರು ಮನೆ ಹುಟ್ಕೊಳ್ಬೇಕಾಗಿರೋದೇ ಗಂಡನ ಮನೆಯಲ್ಲಿ. ಸೊ ನನ್ನ ಪ್ರಕಾರ ನೀವು ವಾಪಸ್ ಹೊರಟೋಗ್ಬಿಟ್ರೆ ನಿಮಗೆ ಮರ್ಯಾದೆ ಇರಲ್ಲ. ಒಂದು. ಎರಡನೇದು ಬಂದು ನಿಮ್ಮ ಬದುಕಿಗೆ ಅರ್ಥ ಇರಲ್ಲ. ಮೂರನೇದು ಬಂದು ಏನಂತ ಹೇಳಿದ್ರೆ ಲೈಕ್ ಸಮಾಜದಲ್ಲಿ ನಿಮ್ಮ ನಿಮ್ಮ ಒಂದು ಸ್ಥಾನ ನೀವೇ ಕಳ್ಕೊಳ್ತೀರಿ. ಸೊ ಹಂಗಂತೇಳಿ ತುಂಬಾ ಚಿತ್ರಹಿಂಸೆ ಬಿಟ್ಟು ನಾನು ಇಲ್ಲಿ ಸಾಯಿಲ್ಲ ಹಂಗೆ ಹಿಂಗೆ ಅಂತ ನೀವು ಕೆಲವ್ರು ಕಮೆಂಟ್ ಮಾಡ್ಬೋದು. ನಾನು ಅದೆಲ್ಲ ಹೇಳ್ತಿರೋದು. ಪ್ರಾಬ್ಲಮಿಗೆ ಫೈಂಡ್ ಔಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಅಥವಾ ಆಲ್ಟರ್ನೇಟಿವ್ ಏನ್ ಆಗ್ಲಿಕ್ಕೆ ಸಾಧ್ಯ ಅದನ್ನ ಟ್ರೈ ಮಾಡಿ. ಬಟ್ ತವರು ಮನೇಲಿ ಕೆಲವೊಂದು ಆಗದೇ ಇರೋ ಪರಿಸ್ಥಿತಿನಲ್ಲಿ ಸಾಯೋಗಿಂತ ಎಲ್ಲ ತವರು ಮನೆಯಲ್ಲಿ ನಾವು ಬದುಕನ್ನ ಕಟ್ಕೊಳ್ಬೋದು. ಇದು ಓಕೆ. ಆದ್ರೆ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಇರೋ ಒಂದು ಗಂಡನ ಮನೆಯಲ್ಲೇ ನೀವು ಹೇಗೆ ಬದುಕ್ಲಿಕ್ಕೆ ಸಾಧ್ಯ, ಆ ಬುದ್ಧಿವಂತಿಕೆನ ತಿಳ್ಕೊಂಡು ಬದುಕಿದ್ರೆ ಐ ಥಿಂಕ್ ಪ್ರಾಬ್ಲಮ್ ಕ್ಲಿಯರ್ ಆಗಬಹುದು ಅಂತ ಅನ್ಕೊಳ್ತೀನಿ ನಾನು. ಓಕೆ. ಇಲ್ಲಿ ಯಾವುದೇ ರೀತಿ ಹೆಣ್ಣಿಗೆ ಕೇವಲವಾಗಿ ಅಥವಾ ಗಂಡಿನ ಪರ ಮಾತಾಡ್ತಿದ್ದೇನೆ ಅಂತ ಅನ್ಕೊಳ್ಬೇಡಿ. ನನ್ನ ಉದ್ದೇಶ ಏನಂದ್ರೆ, ವೀಕ್ ಮನಸ್ಥಿತಿ ಇರೋ ಹೆಣ್ಮಕ್ಳಿಗೆ ಒಂದು ಸ್ಟ್ರಾಂಗ್ ಮನಸ್ಥಿತಿ ಬೆಳಿಲಿ ಅನ್ನೋ ಒಂದು ಕಾರಣಕ್ಕೆ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಇದನ್ನ ಅರ್ಥ ಮಾಡ್ಕೊಳ್ಳಿ ಕ್ಲಿಯರ್ ಆಗಿ. ಓಕೆ. ಯಾಕೆ ಅಂತ ಹೇಳಿದ್ರೆ ಬದುಕೇ ಕಷ್ಟ. ಜೀವನಾನೇ ಕಷ್ಟ ಆಕ್ಚುಲಿ. ಯಾವುದೋ ಒಂದು ರೀತಿಯಲ್ಲಿ ಒಂದು ದುಡ್ಡಿನ ವಿಚಾರದಲ್ಲಾಗಿರ್ಬೋದು ಅಥವಾ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಎಮೋಷನ್ ಅರ್ಥ ಮಾಡ್ಕೊಳ್ಳಿಲ್ಲ, ಸರಿಯಾಗಿ ಪಾರ್ಟ್ನರ್ ಏನೋ ಒಂದು ಕೊರತೆ ಪ್ರತಿಯೊಬ್ಬರ ಲೈಫಲ್ಲಿ ಇದ್ದೇ ಇರುತ್ತೆ. ಅದನ್ನ ಹ್ಯಾಂಡಲ್ ಮಾಡುವಂತ ಒಂದು ಚಾಣಾಕ್ಷತನ ಬೆಳೆಸ್ಕೊಳ್ಳಿ ಅಂತ ನನ್ನ ಕಿವಿ ಮಾತು ನಿಮ್ಗಳಿಗೆ ಅಷ್ಟೇನೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ತಂದೆ ತಾಯಿ ಕೊರಗ್ತಾರೆ ಕೊನೆ ತನಕ. ನೀವು ನೋಡಿ, ಪ್ರತಿ ತಂದೆ ತಾಯಿನೂ ಬಾಳಿ ಬದುಕಬೇಕು, ನನ್ನ ಮಕ್ಕಳು ಗಂಡನ ಮನೇಲಿ ಚೆನ್ನಾಗಿರ್ಬೇಕು ಅನ್ನೋದೇ ಬಯಸ್ತಾರೆ. ಯಾವ ತಂದೆ ತಾಯಿನೂ ಕೂಡ ಹೆಣ್ಣಿನ ಏನಿಲ್ಲ ಜೀವನ ಹಾಳಾಗ್ಲಿ ಅಂತ ಬಯಸಲ್ಲ ಆಕ್ಚುಲಿ. ಬಟ್ ಗಂಡ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ನನ್ನ ತಂದೆ ತಾಯಿ ಒಳ್ಳೆ ಮನೆ ಕೊಡ್ಲಿಲ್ಲ ಅಂತ ನೀವು ಫೀಲ್ ಮಾಡ್ಕೋತೀರಿ. ಆದ್ರೆ ತಂದೆ ತಾಯಿಗೆ
ಗಂಡ ಕೆಟ್ಟವನು ಅಂತ ಅನ್ಸಿರಲ್ಲ. ಆ ಟೈಮಿಗೆ ಒಳ್ಳೆಯವನೇ ಆಗಿರ್ತಾನೆ. ಆಮೇಲೆ ಕೆಟ್ಟವನಾಗ್ತಾ ಬಂದಿದ್ದಕ್ಕೆ ಅದಕ್ಕೆ ತಂದೆ ತಾಯಿನೂ ಕಾರಣ ಅಲ್ಲ ಆಕ್ಚುಲಿ. ಅರ್ಥ ಮಾಡ್ಕೋಬೇಕಾಗಿರೋ ಮನುಷ್ಯ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ತಿರಲ್ಲ. ಸಂಗಂತೇಳಿ ತಂದೆ ತಾಯಿನ ಮೇಲೆ ಭಾರ ಹಾಕಿ, ತಂದೆ ತಾಯಿಗೆ ಏನು ಅವ್ರು ಮಾಡ್ಬಿಟ್ರು, ನನ್ನ ಜೀವನ ಹಾಳು ಮಾಡಿದ್ರು ಅನ್ನೋದಕ್ಕಿಂತ, ಇರೋ ಬದುಕನ್ನ ಹೇಗೆ ಹ್ಯಾಂಡಲ್ ಮಾಡೋಕ್ ಸಾಧ್ಯ? ದಾರಿಗಳನ್ನು ಹುಡುಕಿ, ಆದ್ರೆ ತಪ್ಪು ದಾರಿಗಿಳಿಬೇಡಿ ನಾನ್ ಹೇಳ್ತಾ ಇರೋದು. ತಂದೆ ತಾಯಿನೂ ಕೊರಗ್ತಾರೆ, ಮಗಳ ಜೀವನ ಹಿಂಗಾಗೋಯ್ತಲ್ಲ ಅಂತ. ಅವ್ರಿಗೂ ಕೊರಗಿರುತ್ತೆ. ನಾಳೆ ನೀವು ತಂದೆ ತಾಯಿ ಆದಾಗ ನಿಮಗೆ ಆ ಫೀಲ್ ಗೊತ್ತಾಗತ್ತೆ. ಸುಮ್ನೆ ನೀವು ತಂದೆ ತಾಯಿಗಳಿಗೆ ಏನೇನೋ ಹೇಳಕ್ ಹೋಗ್ಬೇಡಿ. ಬಿಕಾಸ್ ಪ್ರತಿ ತಂದೆ ತಾಯಿನೂ ಕೂಡ ಒಂದು ಜೀವ ಏನ್ ಕೊಟ್ಟಿರ್ತಾರೆ, ಆ ಜೀವ ಸಾಯೋ ತನಕ ಚೆನ್ನಾಗಿರ್ಬೇಕು ಅನ್ನೋದನ್ನೇ ಬಯಸ್ತಾರೆ. ಆ ಫೀಲ್ ನಿಮಗೆ ಬರೋದು ಯಾವಾಗಂದ್ರೆ ನೀವು ತಂದೆ ತಾಯಿಗಳಾದಾಗ ಅಷ್ಟೇನೆ. ನೆಕ್ಸ್ಟ್ ಪಾಯಿಂಟ್ ಅಂಡ್ ದ ಲಾಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಹುಟ್ಟಿದ ಹೆಣ್ಣು ಗಂಡನ ಮನೆ ಸೇರ್ಲೇಬೇಕು. ಇದು ವಿಧಿಲಿಖಿತ ಸೃಷ್ಟಿಯ ಒಂದು ನಿಯಮ ಆಕ್ಚುಲಿ. ಆಗ್ಲೇ ಹೆಣ್ಣಿನ ಒಂದು ಕಂಪ್ಲೀಟ್ ಬದುಕು, ಸಾರ್ಥಕತೆ ಕಂಪ್ಲೀಟ್ ಆಯ್ತು ಅಂತ, ಹೆಣ್ತನ ಒಂದು ಕಂಪ್ಲೀಟ್ ಆಯ್ತು ಅಂತ ಹೇಳ್ಬೋದು. ಸೊ ಎಷ್ಟೋ ಜನ ಅನ್ಕೊಳ್ತಾರೆ, ಸರ್ ನನ್ನ ಕೈಲಿ ಆಗಲ್ಲ, ಡಿವೋರ್ಸ್ ಮಾಡ್ಬಿಡ್ತೀನಿ, ಬಿಟ್ಬಿಡ್ತೀನಿ ಅಂತ. ಪಾಪ ಅವ್ರಿಗೆ ಆ ಒಂದು ಸಿಚುವೇಶನ್ ಅಲ್ಲಿ ಬೇರೆ ಯಾವ್ದು ಕಾಣ್ತಿರಲ್ಲ. ಅಷ್ಟು ಟಫ್ ಇರತ್ತೆ, ಪಾಪ ಕಷ್ಟ ಆಗ್ತಿರತ್ತೆ. ಇನ್ನೇನ್ ನನ್ ಕೈಲಿ ಆಗಲ್ಲ ಅನ್ನೋ ಟೈಮಿಗೆ ಅವ್ರು ಹಾಗಂತಾರೆ. ಅವ್ರದ್ದು ತಪ್ಪಲ್ಲ. ತುಂಬಾ ಭಾರ ತಡ್ಕೊಂಡಿರ್ತಾರೆ. ಬಟ್ ಆಗದೆ ಇರೋ ಕಾಲಕ್ಕೆ ಮಾತಾಡ್ತಾರೆ. ನಾನ್ ಹೇಳೋದು, ಆ ಟೈಮಲ್ಲಿ ಸ್ವಲ್ಪ ನೀವು ಆ ಪ್ರಾಬ್ಲಮ್ ಇಂದ ಆಚೆ ಬಂದು ಯೋಚನೆ ಮಾಡಿದಾಗ ಎಲ್ಲೋ ಒಂದ್ ಕಡೆ ನಿಮಗೆ ಇನ್ನೊಂದ್ ದಾರಿ ಸಿಕ್ಬಹುದೇನೋ, ಅಲ್ಲೇ ಹ್ಯಾಂಡಲ್ ಮಾಡುವಂಥದ್ದು ಇದನ್ನೆಲ್ಲಾನು ಕೂಡ ಅಂತ ನನಗನ್ಸುತ್ತೆ ಎಲ್ಲೋ ಒಂದ್ ಕಡೆ. ಫೈನಲ್ ಆಗದಿರೋ ಕಾಲಕ್ಕೆ ಬದುಕುಳಿಬೇಕು, ಜೀವನ ಕಟ್ಕೋಬೇಕಂದ್ರೆ ಅದು ಫೈನಲ್ ಆಪ್ಷನ್ಸ್ ಇಟ್ಕೊಳ್ಳಿ. ಆದ್ರೆ ಮ್ಯಾಕ್ಸಿಮಮ್ ಅಲ್ಲೇ ನಿಮ್ನ ಜೀವನನ ರೂಪಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ. ಆದ್ರೆ ಒಂದು ಲೈನ್ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ. ಆಹ್, ಹೆಣ್ಣಿಗೆ ತಾಯಿ ಮನೆ ಯಾವತ್ತೂ ಸ್ಥಿರ ಅಲ್ಲ. ಗಂಡನ ಮನೆನೇ ಸ್ಥಿರ. ಇದು ಸೃಷ್ಟಿಯ ನಿಯಮ. ನಾನು ಹೇಳ್ತಾ ಇಲ್ಲ ಇದನ್ನ. ಬಟ್ ಅನ್ಸಿದ್ದನ್ನ ಹೇಳಿದೀನಿ ಪಾಯಿಂಟ್ ಮುಖಾಂತರ. ನಿಮಗೇನ್ ಅನಿಸ್ತು ನೋಡ್ತಾ ಇರೋ ಪ್ರತಿ ಹೆಣ್ಮಕ್ಳು ಈ ವಿಡಿಯೋಗೆ ಅಟ್‌ಲೀಸ್ಟ್ ಇಷ್ಟ ಆದ್ರೆ ಲೈಕ್ ಮಾಡಿ ಪ್ರತಿಯೊಬ್ರು. ಆಂಡ್ ನಿಮಗೇನ್ ಅನ್ಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಂಡ್ ಎಲ್ರಿಗೂ ಶೇರ್ ಮಾಡಿ. ಈ ತರ ಎಷ್ಟೋ ಹೆಣ್ಮಕ್ಳು ನೊಂದಿರ್ತಾರೆ. ಅವರಿಗೊಂದು ಇನ್‌ಸ್ಪೈರ್ ಆಗ್ಲಿ, ಈ ವಿಚಾರಗಳು ರೀಚ್ ಆಗಲಿ. ನೀವು ಹೆಣ್ಣಾಗಿದ್ದೀರಾ, ಇನ್ನೊಂದು ಹೆಣ್ಣಿಗೆ ರೀಚ್ ಆಗಲಿ. ನಿಮ್ಮ ಫ್ರೆಂಡ್ ಸರ್ಕಲ್‌ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಆಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಲವ್ ಯು. ಬಾಯ್.